ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಕಲಬುರಗಿ ಜಿಲ್ಲೆಯ ಸಮಸ್ತ ನಮ್ಮ ಬಲಗೈ ಸಮುದಾಯ ಬಂಧುಗಳಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದೀವಿ. ಏನಂತಂದ್ರೆ ಇದೇ ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೀತಕ್ಕಂಥ ಬಲಗೈ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ಪೂಜ್ಯರಾದ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆಯನ್ನು ನೀಡಿದ್ದಾರೆ. ಆ ಕರೆಯ ಪ್ರಯುಕ್ತ ನಮ್ಮ ಬಲಗೈ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಈ ಏನು ಜನಸ್ತೋಮ ಸಾವಿರಾರು ಸಂಖ್ಯೆಯಲ್ಲಿ ನಾವೇನು ಲಕ್ಷಾಂತರ ಜನ ಸೇರ್ತಾ ಇದ್ದೀವಿ. ಆ ರ್ಯಾಲಿಯಲ್ಲಿ ಆ ಪ್ರತಿಭಟನೆಯಲ್ಲಿ ನಮ್ಮ ಕಲಬುರಗಿಯ ಜಿಲ್ಲೆಯ ಎಲ್ಲ ಸಮಸ್ತ ಬಲಗೈ ಸಮುದಾಯದ ಸ್ವಾಭಿಮಾನಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮತ್ತೆ ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅದು ಪುರಸ್ಕರಿಸಿದೆ ಸರ್ಕಾರ, ಅದನ್ನ ಕೈ ಬಿಡಬೇಕು. ಎಷ್ಟೋ ಆಯೋಗಗಳು ರಚನೆ ಮಾಡಿದ್ದಾರೆ, ಹಾಗಾಗಿ ಎಷ್ಟೋ ಆಯೋಗಗಳು ಕೂಡ ಇವತ್ತು ಪರಿಗಣನೆಗೆ ಬಂದಿಲ್ಲ. ಇದೂ ಕೂಡ ಆಯೋಗವನ್ನ ಇದು ತಿರಸ್ಕಾರ ಮಾಡ್ಬೇಕಂತ ಹೇಳಿ ಕೂಡ ಒಂದು ಬೇಡಿಕೆ ಇದೆ. ಮತ್ತೆ ರೋಸ್ಟರ್ ಬಿಂದಲ್ಲಿ ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಕಾರ ಸರಿಪಡಿಸ್ಬೇಕಂತೇಳಿ ಇದೇ ತಿಂಗಳ 27ನೇ ತಾರೀಕು ಕ್ಯಾಬಿನೆಟ್ ಅನ್ನು ಕರೆದಿದ್ದಾರೆ. ಆ ಕ್ಯಾಬಿನೆಟ್ ನಲ್ಲಿ ಯಾವುದೇ ಕಾರಣಕ್ಕೂ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಸರ್ಕಾರದ ಮೇಲೆ ನಮ್ಮ ಸಮುದಾಯದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನ ತರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಅತ್ಯಂತ ಹೆಚ್ಚು ಜನರು ಆ ಬೆಂಗಳೂರಲ್ಲಿ ನಡೀತಕ್ಕಂಥ ಪ್ರತಿಭಟನೆಯಲ್ಲಿ ಭಾಗವಹಿಸ್ಬೇಕಂತೇಳಿ ನಾನು ಈ ಪತ್ರಿಕೆ ಮೂಲಕ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ. ಧನ್ಯವಾದ. ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿ ವರ್ಗೀಕರಣ ವಿಷಯದಲ್ಲಿ ಪರ ವಿರೋಧ ಚಳವಳಿಗಳು ಇವತ್ತ ನಡೆದಿರ್ತಕ್ಕಂಥವು. ವಿಶೇಷವಾಗಿ ಏನು ಒಳ ಮೀಸಲಾತಿ ವರ್ಗೀಕರಣ ವಿಷಯದಲ್ಲಿ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಅದು ಅಸಂಬದ್ಧವಾಗಿರ್ತಕ್ಕಂಥದ್ದು, ಅಸಂವಿಧಾನವಾಗಿರ್ತಕ್ಕಂಥ ವರದಿಯನ್ನು ಸರ್ಕಾರ ಅದು ಸ್ವೀಕರಿಸಬೇಡಾಗಿತ್ತು. ಆದರೆ ಅದನ್ನು ಸ್ವೀಕರಿಸಿ ಬಲಗೈ ಸಂಬಂಧಿತ ಅಂದರೆ ವಲಯ ಸಂಬಂಧಿತ ಜಾತಿಗಳಿಗೆ ಘೋರ ಅನ್ಯಾಯ ಮಾಡಿರ್ತಕ್ಕಂಥದ್ದು. ಇವತ್ತು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ಹಸಿದವರಿಗೆ ಉಣ್ಣಲು ಅನ್ನ ಕೊಡಬೇಕು, ಊಟ ಮಾಡಿದವರು ಸ್ವಲ್ಪ ತ್ಯಾಗ ಮಾಡ್ಬೇಕಂತಕ್ಕಂಥ ಒಂದು ವಿಷಯ ಅದು ಬಲಗೈ ಸಂಬಂಧಿತ ಜಾತಿಗಳಿಗೆ ಆಧಾರವಾಗಿ ಇಟ್ಕೊಂಡು ಇವತ್ತು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ಏನು ಬಲಗೈ ಸಂಬಂಧಿತ ಜಾತಿಗಳು 40ರಿಂದ 42 ಲಕ್ಷ ಆಗಿರ್ತಕ್ಕಂಥದ್ದು 4 ಪಂಗಡಗಳಾಗಿ ವಿಂಗಡಿಸಿ 30 ಲಕ್ಷ ಜನಸಂಖ್ಯೆ ಕಡಿಮೆ ಮಾಡಿರ್ತಕ್ಕಂಥದ್ದು. ಇವತ್ತ ಅವರು ಬಲಗೈ ಸಂಬಂಧಿತ ಜಾತಿಗಳಿಗೆ ಯಾವ ರೀತಿ ವಿರೋಧ ಇರ್ತಕ್ಕಂಥದ್ದು ಇವತ್ತು ಆ ವರದಿಯಲ್ಲಿ ಎದ್ದು ಕಾಣ್ತಕ್ಕಂಥದ್ದು. ಇವತ್ತು ಬಲಗೈ ಸಂಬಂಧಿತ ಜಾತಿಗಳಿಗೆ ಬೇರೆಯವರ ಅನ್ನ ಕಿತ್ತು ತಿಂದಿರ್ತಕ್ಕಂಥದ್ದು, ಕದ್ದಿ ತಿಂದಿರ್ತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ವಿಶೇಷವಾಗಿ ಮತ್ತೊಮ್ಮೆ ಅವರು ಏನಪ್ಪಾ ಅಂದ್ರೆ ಒಂದು ಪತ್ರಿಕಾಗೋಷ್ಠಿ ನಡೆಸಿ ನಾವು ಇನ್ನೂ ಏನಪ್ಪಾ ಅಂದ್ರೆ ಏನು ಮೀಸಲಾತಿ ವರ್ಗೀಕರಣ ಆದ್ರೆ ಏನು ಆಕಾಶ ಕಳಚಿ ಬೀಳ್ತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಇವತ್ತು ನಾವು ಬಲಗೈ ಸಂಬಂಧಿತ ಜಾತಿಗಳು ಯಾರದೇ ಏನಪ್ಪಾ ಅಂದ್ರೆ ಅಪ್ಪನ ಆಸ್ತಿ, ನಾಗಮೋಹನ್ ದಾಸರ ಅಪ್ಪನ ಆಸ್ತಿ, ಬೇರೆಯವರ ಅಪ್ಪನ ಆಸ್ತಿ ಏನಪ್ಪಾ ಅಂದ್ರೆ ಕಿತ್ತು ತಿಂದಿರ್ತಕ್ಕಂಥದ್ದು ಅಲ್ಲ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ವಿದ್ಯಾಭ್ಯಾಸ ಮಾಡಿದ್ದೇವೆ, ವಿದ್ಯಾರ್ಜನೆ ಮಾಡಿದ್ದೇವೆ, ಶಿಕ್ಷಣ ಪಡೆದಿದ್ದೇವೆ. ಸತತ ಪ್ರಯತ್ನ ಮಾಡಿ ಏನಪ್ಪಾ ಅಂದ್ರೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ನಾವು ತೆಗೆದುಕೊಂಡಿರ್ತಕ್ಕಂಥದ್ದು. ಬೇರೆ ಸಮುದಾಯಕ್ಕೆ ಅವರು ಶಿಕ್ಷಣವಂತಾಗಿ ಸಂವಿಧಾನಬದ್ಧ ಹಕ್ಕು ತೆಗೆದುಕೊಳ್ಳಿಕ್ಕೆ ಏನಪ್ಪಾ ಅಂದ್ರೆ ನಾವೇನು ವಿರೋಧ ಮಾಡಿದ್ದೀವಿ, ಅವರಿಗೆ ಏನಪ್ಪ ಬೇಲಿ ಹಾಕಿದ್ದೀವಿ. ಅವರು ಮಾಡ್ಬೇಕಾಗಿತ್ತು, ಅದು ಮಾಡ್ಲಾರ್ದೆ ಏನಪ್ಪಾ ಅಂದ್ರೆ ನಾವು ನಮ್ಮ ಸ್ವಾಭಿಮಾನದ ಬದುಕಿಗಾಗಿ ನಾವು ಏನೆಲ್ಲ ಮಾಡ್ತಕ್ಕಂಥದ್ದು, ಗೂಬೆ ಕೂಡಿಸ್ತಕ್ಕಂಥದ್ದು ಇದು ಸರಿಯಲ್ಲ. ಇದು ಏನಪ್ಪಾ ಅಂದ್ರೆ ಯಾರು ಉಂಡವರು ಇವತ್ತು ನಾವು ಕೇಳಬೇಕಾಗಿದೆ. ಸಾವಿರಾರು ವರ್ಷಗಳಿಂದ ಏನಪ್ಪಾ ಅಂದ್ರೆ ನಮ್ಮ ಶ್ರಮದ ಫಲ ಇವತ್ತು ಏನಪ್ಪಾ ಅಂದ್ರೆ ಬೇರೆ ಜನಾಂಗದವರು ಅವ್ರ ಹತ್ತಿರ ಏನಪ್ಪಾ ಅಂದ್ರೆ ಸಂಪತ್ತು ಕೇಂದ್ರೀಕೃತ ಆಗಿರ್ತಕ್ಕಂಥದ್ದು, ಹಣ ಅವರಂತೆಕ್ಕಿರ್ತಕ್ಕಂಥದ್ದು, ಜಮೀನು ಅವರಂತೆಕ್ಕಿರ್ತಕ್ಕಂಥದ್ದು, ರಾಜಕೀಯ ಅಧಿಕಾರ ಅವರಂತೆಕ್ಕಿರ್ತಕ್ಕಂಥದ್ದು. ಅವ್ರಿಗೆ ಬಿಟ್ಕೊಡಿ ಅನ್ರಿ. ಇವತ್ತು ಅನುಭವಿಸಿರಲ್ಲ ಸಾವಿರಾರು ವರ್ಷಗಳಿಂದ ಅವ್ರಿಗೆ ಬಿಟ್ಕೊಡನ್ರಿ. ನಾವು ಸಂವಿಧಾನಬದ್ಧವಾಗಿರ್ತಕ್ಕಂಥ 1950ರಿಂದ ಸುಮಾರು 70 ವರ್ಷಗಳಿಂದ ನಾವು ಸಂವಿಧಾನ ಬಂದ ನಂತರ ಏನಪ್ಪಾ ಅಂದ್ರೆ ಅಲ್ಪ ಸ್ವಲ್ಪ ಶಿಕ್ಷಣ ಪಡೆದು ನಾವು ಏನಪ್ಪಾ ಅಂದ್ರೆ ಉದ್ಯೋಗ ಪಡೆದು
ಇವತ್ತೇನಪ್ಪ ಅಂದ್ರೆ ಬೇರೆ ರಾಜಕೀಯ ಹಕ್ಕು ಪಡೆದಾಗ ಏನಪ್ಪ ಅಂದ್ರೆ ನೀವು ಈ ರೀತಿ ಅಸಹ್ಯ ಪಟ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಈ ನಿಟ್ಟಿನಾಗ ಏನಪ್ಪ ಅಂದ್ರೆ ನಾವು ನಿನ್ನೆ ಒಂದು ಇಲ್ಲಿ ಬೃಹತ್ ಪ್ರಮಾಣದ ಏನಪ್ಪ ಅಂದ್ರೆ ಮಾಜಿ ಮಹಾಪೌರರಾಗಿರ್ತಕ್ಕಂಥ ಒಂಟಿ ಆಗಿರ್ಬೋದು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಗಣೇಶ್ ಹೊಳಿಕೇರು, ಇನ್ನೂ ಹಲವಾರು ಹಿರಿಯ ಮುಖಂಡರು ಒಂದು ಸಭೆ ಸೇರಿ ಏನು ಈ ನಿಟ್ಟಿನಾಗ ಏನಪ್ಪ ಅಂದ್ರೆ ಬರುವ 27ನೇ ತಾರೀಕಿಗೆ ಏನಪ್ಪ ಅಂದ್ರೆ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಏನಪ್ಪ ಅಂದ್ರೆ ವಿಶೇಷ ಸಂಪುಟ ಸಭೆ ಇದೆ. ಆ ಸಂಪುಟ ಸಭೆಯಲ್ಲಿ ಏನು ನಮ್ಗ ಇವತ್ತು ವರ್ಗೀಕರಣ ವಿಷಯದಲ್ಲಿ ಅನ್ಯಾಯ ಆಗಿರ್ತಕ್ಕಂಥದ್ದು ಅದು ಸರಿಪಡಿಸ್ಬೇಕಂತಕ್ಕಂಥ ನಿಟ್ಟಿನಾಗ ಇವತ್ತು ಮಾರ್ಚ್ 25ರಂದು ಏನಪ್ಪ ಅಂದ್ರೆ ಬೃಹತ್ ಪ್ರಮಾಣದ ಬಲಗೈ ಸಮುದಾಯಗಳ ಮಹಾ ಒಕ್ಕೂಟದಿಂದ ಒಂದು ರ್ಯಾಲಿ ಇದೆ. ಆ ರ್ಯಾಲಿಗೆ ಏನಪ್ಪ ಅಂದ್ರೆ ಕಲಬುರಗಿಯಿಂದ ಸುಮಾರು ಏನಪ್ಪ ಅಂದ್ರೆ ಒಂದು 5,000 ಜನ ನಾವಿಲ್ಲಿ ಎಲ್ಲರೂ ಏನಪ್ಪ ಅಂದ್ರೆ ಎಲ್ಲರ ನೇತೃತ್ವದಲ್ಲಿ ಬಸ್ ಆಗಿರ್ಬೋದು, ಟ್ರೇನ್ ಆಗಿರ್ಬೋದು, ವೆಹಿಕಲ್ಗಳಾಗಿರ್ಬೋದು ಇವೆಲ್ಲಾನು ತೆಗೆದುಕೊಂಡು ಅಲ್ಲಿ ಏನು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಡೆತಿರತಕ್ಕಂಥ ಒಂದು ರ್ಯಾಲಿಯಲ್ಲಿ ಏನಪ್ಪ ಅಂದ್ರೆ ನಾವು ಭಾಗವಹಿಸ್ತಕ್ಕಂಥದ್ದು. ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವಂದ್ರೆ 27ನೇ ತಾರೀಕಿಗೆ ಏನು ಕ್ಯಾಬಿನೆಟ್ ನಡೀತದ, ಆ ಕ್ಯಾಬಿನೆಟ್ದಾಗ ಏನಪ್ಪ ಅಂದ್ರೆ ಏನಾದ್ರೂ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವಾದ್ರ ಬರ್ತಕ್ಕಂಥ ದಿನಗಳು ಬಹಳ ಏನಪ್ಪ ಅಂದ್ರೆ ಗಂಭೀರವಾದ ಒಂದು ಪರಿಸ್ಥಿತಿ ಸರ್ಕಾರ ಎದುರಿಸಬೇಕಾಗ್ತದೆ ಅಂತಕ್ಕಂಥ